ಮಾರ್ಚ್ 29ರಂದು ಸೂರ್ಯ ಗ್ರಹಣ. ಈ ಗ್ರಹಣದಂದೇ ಶನಿ ಸಂಚಾರ. ಈ ರಾಶಿಯವರ ಅದೃಷ್ಟವೇ ಬದಲು ರಾಜ ವೈಭೋಗ ಇದೆ. ಕೈ ಇಟ್ಟಲೆಲ್ಲ ಇವರಿಗೆ ಸೋಲೆ ಇಲ್ಲ. ಹೌದು, 2025ರ ವರ್ಷವು ವೈದಿಕ ಜ್ಯೋತಿಷ್ಯದ ವಿಷಯದಲ್ಲಿ ಬಹಳ ವಿಶೇಷವಾಗಿರುತ್ತದೆ. ಈ ವರ್ಷದಲ್ಲಿ ಶನಿ, ಗುರು ಮತ್ತು ರಾಹುಕೇತುಗಳಂತಹ ಪ್ರಮುಖ ಗ್ರಹಗಳು ತಮ್ಮ ರಾಶಿ ಚಕ್ರ ಚಿಹ್ನೆಗಳನ್ನು ಬದಲಾಯಿಸುತ್ತವೆ. ಈ 4 ಗ್ರಹಗಳು ಯಾವುದೇ ರಾಶಿ ಚಕ್ರ ಚಿಹ್ನೆಯಲ್ಲಿ ಸಾಗಿದಾಗಲೆಲ್ಲ ಅವು ದೀರ್ಘಕಾಲ ಇರುತ್ತವೆ. ಇದರಿಂದಾಗಿ ಅವುಗಳ ಪರಿಣಾಮವು ಕೆಲ ರಾಶಿಗಳ ಜನರ ಜೀವನದ ಮೇಲೆ ದೀರ್ಘಕಾಲ ಒಳ್ಳೆಯ ಪ್ರಭಾವ ಇರುತ್ತದೆ. ಇದಲ್ಲದೆ 2025ರಲ್ಲಿ 4 ಗ್ರಹಣಗಳು ಸಂಭವಿಸಲಿವೆ. ಹೌದು, ಮೊದಲನೆಯದಾಗಿ ಮಾರ್ಚ್ 29ರಂದು ನ್ಯಾಯ ಮತ್ತು ಕರ್ಮವನ್ನ ನೀಡುವ ಶನಿಯು ತನ್ನದೇ ಆದ ರಾಶಿ ಕುಂಭ ರಾಶಿಯಲ್ಲಿ ತನ್ನ ಪ್ರಯಾಣವನ್ನ ನಿಲ್ಲಿಸಿ ದೇವಗುರು ಗುರುವಿನ ಮೀನ ರಾಶಿಗೆ ಪ್ರವೇಶಿಸುತ್ತಾನೆ. ಮಾರ್ಚ್ 29, 2025ರಂದು ಶನಿಯು ಮೀನ ರಾಶಿಯಲ್ಲಿ ಸಂಚರಿಸೋದ್ರಿಂದ ಮೀನ ರಾಶಿಯಲ್ಲಿ ಶನಿ ಮತ್ತು ಸೂರ್ಯನ ಸಂಯೋಗವೂ ಇರುತ್ತದೆ. ಇದಲ್ಲದೆ ಅತ್ಯಂತ ವಿಶೇಷವಾದ ವಿಷಯ ಅಂದರೆ ವರ್ಷದ ಮೊದಲ ಸೂರ್ಯಗ್ರಹಣವು ಮಾರ್ಚ್ 29ರಂದು ನಡೆಯಲಿದೆ. ಹೌದು, ಮಾರ್ಚ್ 29ರಂದು ಸುಮಾರು 2.5 ವರ್ಷಗಳ ನಂತರ ಶನಿಯು ತನ್ನ ರಾಶಿ ಚಕ್ರವನ್ನು ಬದಲಾಯಿಸುತ್ತಾನೆ. ಅದೇ ದಿನ ಸೂರ್ಯಗ್ರಹಣ ಮತ್ತು ಸೂರ್ಯ ಮತ್ತು ಶನಿಯ ಸಂಯೋಗವು ಗ್ರಹಣ ಯೋಗವನ್ನು ಸೃಷ್ಟಿಸುತ್ತದೆ. ಅದರ ಪರಿಣಾಮವು ಎಲ್ಲ 12 ರಾಶಿ ಚಕ್ರ ಚಿಹ್ನೆಗಳ ಮೇಲೂ ಕಂಡುಬರುತ್ತದೆ. ಆದರೆ ಕೆಲವು ರಾಶಿಚಕ್ರ ಚಿಹ್ನೆಗಳ ಜನರಿಗೆ ತುಂಬಾ ಶುಭವಾಗಲಿದೆ. ಆ ರಾಶಿಗಳು ಯಾವುವು ಅನ್ನೋದನ್ನ ತಿಳಿಯೋಣ. ಅದಕ್ಕೂ ಮುನ್ನ ಜ್ಯೋತಿಷ್ಯ, ದೇವ್ರು, ಗ್ರಹಣ, ಗುರು ಹಿರಿಯರ ಆಚಾರ ವಿಚಾರಗಳ ಮೇಲೆ ನಂಬಿಕೆ ಇದ್ರೆ ತಪ್ಪದೆ ಒಂದು ಲೈಕ್ ಕೊಟ್ಟು ಆ ಭಗವಂತನ ಆಶೀರ್ವಾದ ಸದಾಕಾಲ ನಮ್ಮ ಮೇಲೆ ಇರಲಿ ಅಂತ ಓಂ ಭಗವತೆ ವಾಸುದೇವಾಯ ನಮಃ ಅಂತ ಕಮೆಂಟ್ ಮಾಡಿ. ಆ ವಾಸುದೇವನ ಆಶೀರ್ವಾದ ನಮ್ಮ ಮೇಲೆ ಇದ್ರೆ ಯಾವುದೇ ತೊಂದರೆಗಳು ಹತ್ತಿರವೂ ಸುಳಿಯಲ್ಲ. ಹೌದು, ಮೊದಲನೆಯದಾಗಿ ಮಿಥುನ ರಾಶಿ. ಶನಿಯ ರಾಶಿ ಚಕ್ರ ಬದಲಾವಣೆ ಮತ್ತು ಗ್ರಹಣದ ಪರಿಣಾಮವು ಮಿಥುನ ರಾಶಿಯ ಮೇಲೆ ಸಕಾರಾತ್ಮಕ ಪರಿಣಾಮ ಬೀರಲಿದೆ. ಆದಾಯದಲ್ಲಿ ಹೆಚ್ಚಳದ ಲಕ್ಷಣಗಳಿವೆ ಮತ್ತು ಕೆಲಸದ ವಿಷಯದಲ್ಲಿ ಉತ್ತಮ ಸೂಚನೆಗಳಿವೆ. ಭೂಮಿ, ಆಸ್ತಿ, ವಾಹನ ಇತ್ಯಾದಿಗಳನ್ನು ಖರೀದಿಸುವ ಯೋಗ ಕೂಡ ಇದೆ. ಈ ಶನಿಯ ಸಂಚಾರ ಮತ್ತು ಸೂರ್ಯಗ್ರಹಣದ ಸಮಯದಲ್ಲಿ ಉದ್ಯಮಿಗಳಿಗೆ ಹಠಾತ್ ಆರ್ಥಿಕ ಲಾಭ ಗಳಿಸುವ ಅವಕಾಶಗಳು ಸಿಗ್ತವೆ. ಕೆಲಸ ಕಾರ್ಯಗಳ ಯೋಜನೆಯಲ್ಲಿ ಯಶಸ್ಸು ಸಿಗ್ತದೆ ಮತ್ತು ಅವರು ಬಯಸಿದ್ದನ್ನು ಪಡೆಯುವ ಸಾಧ್ಯತೆ ಇದೆ. ಅದೃಷ್ಟ ನಿಮ್ಮ ಕಡೆ ಇರೋದ್ರಿಂದ ಯಾವುದೇ ಕೆಲಸವನ್ನ ಶ್ರದ್ಧೆಯಿಂದ ಮಾಡಿ 100% ಒಳ್ಳೆಯ ಫಲ ಈ ಸಮಯದಲ್ಲಿ ಸಿಗ್ತದೆ. ಎರಡನೆಯದಾಗಿ ವೃಶ್ಚಿಕ ರಾಶಿ. ಶನಿಗ್ರಹದ ರಾಶಿ ಬದಲಾವಣೆ ಮತ್ತು ಗ್ರಹಣದ ಪರಿಣಾಮವು ವೃಶ್ಚಿಕ ರಾಶಿಯ ಮೇಲೆ ಸಕಾರಾತ್ಮಕವಾಗಿರಲಿದೆ. ಎಲ್ಲ ಹಳೆಯ ವಿವಾದಗಳು ಈ ಸಮಯದಲ್ಲಿ ನಿಮ್ಮ ಸಮಯ ಪ್ರಜ್ಞೆಯಿಂದ ಕೊನೆಗೊಳ್ಳಲಿವೆ. ನೀವು ಎಲ್ಲ ಸಾಲಗಳಿಂದ ಮುಕ್ತಿ ಪಡೆಯಲು ಆರ್ಥಿಕ ಪ್ರಗತಿ ಇರುತ್ತದೆ. ಸದುಪಯೋಗ ಮಾಡಿಕೊಳ್ಳಿ. ಹೊಸ ಆದಾಯದ ಮೂಲಗಳು ಸೃಷ್ಟಿಯಾಗಲಿವೆ. ಹಾಗಾಗಿ ಮನಸ್ಸನ್ನ ತುಂಬಾ ಸಂತೋಷವಾಗಿಟ್ಕೊಂಡು ದೈನಂದಿನ ಕೆಲಸಗಳನ್ನು ಮಾಡಿ ಎಲ್ಲ ಸಮಸ್ಯೆಗಳು ಕೊನೆಗೊಳ್ತವೆ. ವ್ಯವಹಾರದಲ್ಲಿಯೂ ಆರ್ಥಿಕ ಲಾಭದ ಮತ್ತು ಪ್ರೇಮ ಸಂಬಂಧಗಳಲ್ಲಿಯೂ ನೀವು ಯಶಸ್ಸನ್ನ ಈ ಸಮಯದಲ್ಲಿ ಪಡೆಯಬಹುದು. ಧನುರಾಶಿ. ಮೊದಲ ಸೂರ್ಯಗ್ರಹಣದ ಪರಿಣಾಮ ಮತ್ತು ಶನಿದೇವರ ರಾಶಿ ಚಕ್ರದಲ್ಲಿನ ಬದಲಾವಣೆಯು ಧನುರಾಶಿಯ ಜನರಿಗೆ ತುಂಬಾ ಒಳ್ಳೆಯದಾಗಲಿದೆ. ಈ ರಾಶಿ ಚಕ್ರದ ಜನರು ಹೊಸ ಕೆಲಸವನ್ನ ಪ್ರಾರಂಭಿಸಲು ಒಳ್ಳೆಯ ಅವಕಾಶಗಳು ಬರಲಿವೆ. ಸದುಪಯೋಗ ಮಾಡಿಕೊಳ್ಳಿ. ಇದಲ್ಲದೆ ಗೌರವ ಹೆಚ್ಚಾಗ್ತದೆ. ಅದೇ ಸಮಯದಲ್ಲಿ ದೀರ್ಘಕಾಲದವರೆಗೆ ಅನಾರೋಗ್ಯದಿಂದ ಬಳಲುತ್ತಿರುವವರ ಆರೋಗ್ಯವೂ ಉತ್ತಮವಾಗಿರುತ್ತದೆ. ಅಲ್ಲದೆ ನೀವು ಬಯಸಿದ ಕೆಲಸದ ಕ್ಷೇತ್ರವನ್ನ ನಿಮ್ಮ ಪ್ರಯತ್ನಗಳಿಂದ ಪಡಿತೀರಿ. ಒಟ್ಟಿನಲ್ಲಿ ಈ ಧನುರಾಶಿ ಜನರಿಗೆ ಈ ಸಮಯ ತುಂಬಾ ಶುಭವಾಗಿರುತ್ತದೆ. ಮಕರ ರಾಶಿ. 2025ರ ಮೊದಲ ಸೂರ್ಯಗ್ರಹಣ ಮತ್ತು ಶನಿಯ ಸಂಚಾರದ ಈ ಸಂಯೋಜನೆಯು ಮಕರ ರಾಶಿಯವರಿಗೆ ಬಹಳ ಶುಭ ಫಲಿತಾಂಶಗಳನ್ನು ತರುತ್ತದೆ. ಇದರಿಂದ ಈ ಜನರು ನ್ಯಾಯಾಲಯದ ಪ್ರಕರಣಗಳಲ್ಲಿ ಪರಿಹಾರ ಪಡೆಯುವ ಸಾಧ್ಯತೆ ಹೆಚ್ಚಿದೆ. ನೀವು ಉದ್ಯೋಗದಲ್ಲಿ ಲಾಭವನ್ನು ಪಡಿತೀರಿ. ಇದಲ್ಲದೆ ಕೆಲವರಿಗೆ ಮಾತ್ರ ಮದುವೆಗೆ ಸಂಬಂಧಿಸಿದ ಎಲ್ಲ ಸಮಸ್ಯೆಗಳು ಕೊನೆಗೊಳ್ಳುತ್ತವೆ. ಈ ಸಮಯದಲ್ಲಿ ಮಕರ ರಾಶಿಯವರು ಶನಿದೇವರ ವೇದ ಮಂತ್ರಗಳನ್ನು ಪಠಿಸಿದ್ರೆ ಯಾವುದೇ ಕೆಲಸ ಕಾರ್ಯಗಳಿರಲಿ, ವ್ಯಾಪಾರ ವ್ಯವಹಾರ ಏನೇ ಇರಲಿ, ಯಾವುದೇ ಕೆಲಸ ಇರಲಿ ಒಳ್ಳೆಯ ಶುಭ ಫಲಿತಾಂಶ ಸಿಗ್ತದೆ. ಕಟಕ ರಾಶಿ. ಶನಿಯ ರಾಶಿ ಚಕ್ರ ಬದಲಾವಣೆ ಮತ್ತು ಗ್ರಹಣದ ಪರಿಣಾಮವು ಕರ್ಕಟಕ ರಾಶಿ ಚಕ್ರದ ಮೇಲೆ ಸಕಾರಾತ್ಮಕ ಪರಿಣಾಮ ಬೀರುತ್ತದೆ. ಈ ಸಮಯದಲ್ಲಿ ಯಾವುದೇ ಕೆಲಸ ಶ್ರದ್ಧೆಯಿಂದ ಮಾಡಿ. ಪ್ರತಿಯೊಂದು ಕೆಲಸದಲ್ಲೂ ನಿಮಗೆ ಯಶಸ್ಸು ಸಿಗ್ತದೆ. ವೃತ್ತಿ ಮತ್ತು ವ್ಯವಹಾರದಲ್ಲಿ ಬೆಳವಣಿಗೆ ಇರುತ್ತದೆ. ಇದರ ಜೊತೆಗೆ ಮಾನಸಿಕ ಒತ್ತಡ ಕೊನೆಗೊಳ್ಳುತ್ತದೆ. ನೀವು ಈ ಸಮಯದಲ್ಲಿ ಯಾವುದೇ ಹೊಸ ಕೆಲಸವನ್ನ ಪ್ರಾರಂಭಿಸಬಹುದು. ಯಾಕಂದ್ರೆ ಈ ಸಮಯ ನಿಮ್ಮದಾಗಿದೆ. ಯಶಸ್ಸಿನ ಸಾಧ್ಯತೆ ಹೆಚ್ಚಿದೆ. ಪೂರ್ವಜರ ಆಸ್ತಿಯ ಕುರಿತಾದ ವಿವಾದಗಳು ನಿಮ್ಮ ತಾಳ್ಮೆಯಿಂದ ಕೊನೆಗೊಳ್ಳುತ್ತದೆ. ಆಸ್ತಿ ಅಥವಾ ವಾಹನ ಖರೀದಿಸುವ ಯೋಗ ಇದೆ. ಈ ಸಮಯದಲ್ಲಿ ದಾಂಪತ್ಯ ಜೀವನ ಸುಖಮಯವಾಗಿರುತ್ತದೆ. ಧನ್ಯವಾದ.